ನಮಸ್ಕಾರ ಸ್ನೇಹಿತರೆ, ನೋಡ್ರಿ ಇಲ್ಲಿ ನಾನೇನು ತೋರ್ಸಾಕತ್ತೀನಿ ಅಂತಂದ್ರೆ ಮೊಳಕೆ ಬರಿಸಿದ ಮಡಿಕೆ ಕಾಳು. ಇವು ಮೊಳಕೆ ಬರಿಸಿದ್ದೀನಿ ರೀ. ಅರ್ಧ ಬೋಗಣಿನೂ ಇದ್ದಿದ್ದಿಲ್ಲ ನಾನು ಹಾಕೊಳ್ಳುವಾಗ. ಒಂದು ಚಿಕ್ಕ ಬಟ್ಟಲ್ದಷ್ಟು ನಾನು ನೆನೆ ಇಟ್ಕೊಂಡಿದ್ದೆ. ಈ ಪಾತ್ರೆ ಒಳಗೆ ಸ್ವಲ್ಪ ಬಿಸಿನೀರು ಕಾಯಿಸಿ ಹಾಕ್ಕೊಂಡಿದ್ದೆ. ಇಲ್ಲಿ ತನೂ ಇದ್ದಿದ್ದಿಲ್ಲ ನೋಡ್ರಿ. ಅವು ನೆನೆ ಹಾಕಿದಾಗ ಅವು ನೆನೆದು ಒಂದು ದಿನ ಬಿಟ್ಟದ್ದಕ್ಕೆ ಪಾತ್ರೆ ತುಂಬ ಉಬ್ಬಿ ನಿಂತಾವ್ರಿ ನೋಡ್ರಿ. ನೆನೆದ ಕಿಸಿಂದ ಇಷ್ಟು ಚಂದ ಮೊಳಕೆ ಬಂದಾವೆ. ಇವತ್ತರಿಂದ ಒಂದು ಚಟ್ನಿ ಮಾಡೀನಿ. ಹೆಂಗೆ ಮಾಡೀನಿ ಅಂತ ಮುಂದೆ ನೋಡ್ರಿ. ಹೊಸಬರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ವಿಡಿಯೋನ, ಹಾಗೆ ನೋಡಬೇಡ್ರಿ. ನೀವು ಈ ಥರ ಒಂದು ಚಟ್ನಿನ ಮಾಡ್ಕೊಳ್ಳೋದು ನೋಡ್ಕೊಳ್ರಿ. ಮೊಳಕೆ ಬರಿಸಿದ ಮಡಿಕೆ ಕಾಳು ಇವು. ಇದ್ರ ಜೊತೆಗೆ ನಾನು ಹೆಸರು ಕಾಳದ ಚಟ್ನಿನೂ ಹಾಕಿದ್ದೀನಿ. ವಿಡಿಯೋ ಎರಡೂ ಒಮ್ಮೆ ಹಾಕಿದ್ದೀನಿ. ಎರಡೂ ಚಟ್ನಿ ಮಾಡಿದ್ದೆ ನೋಡ್ರಿ, ಸಪೋರ್ಟ್ ಮಾಡಿರಿ. ಇವತ್ತರಿಂದ ಚಟ್ನಿ ಮಾಡ್ಕೊಂಡ್ರೆ ಭಾಳ ಟೇಸ್ಟಿಯಾಗಿರೋ ಚಟ್ನಿ ಆಗ್ತೈತೆ ನೋಡ್ರಿ. ಚಪಾತಿಗೆ, ರೊಟ್ಟಿಗೆ, ಇಡ್ಲಿಗೆ, ದೋಸೆಗೆ ನಾವೀಗ ಕೊಬ್ಬರಿ ಚಟ್ನಿ ಅದು ಮಾಡ್ತೇವಲ್ರಿ, ಅದೇ ಥರ ಇದನ್ನು ಚಟ್ನಿ ಮಾಡ್ಕೋಬೋದು. ಪಲ್ಯನೂ ಮಾಡ್ಕೋಬೋದು, ಸಾಂಬಾರನ್ನೂ ಮಾಡ್ಕೋಬೋದು. ನಾನು ಚಟ್ನಿ ಮಾಡಿದ್ದೀನಿ. ಇದರಲ್ಲೇ ಹೆಂಗೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಅಂತ. ನಮಸ್ಕಾರ ಸ್ನೇಹಿತರೆ, ಶುಭೋದಯ. ನೀವೆಲ್ಲ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ ನೋಡ್ರಿ. ಈಗ ನಾನು ಈ ಮಡಿಕೆ ಕಾಳಿನ ಚಟ್ನಿ ಮಾಡೋದನ್ನು ಹೇಳ್ತೀನಿ. ಮಡಿಕೆ ಕಾಳಿನ ಮೊಳಕೆ ಕಾಳು. ಮಡಿಕೆ ಕಾಳು ಇರ್ತಾವಲ್ರಿ, ಮಡಿಕೆ, ಮೂಕಣಿ, ಮೆಟಿಕಿ ಅಂತಾರೆ ನೋಡ್ರಿ. ಒಂದೊಂದು ಕಡೆ ಒಂದೊಂದು ಹೆಸರು ಅಂತಾರೆ ಇವಕ್ಕೆ. ಮಡಿಕೆ ಕಾಳಿನ ಚಟ್ನಿ ಮಾಡೋದನ್ನು ಹೇಳ್ಕೊಡ್ತೀನಿ. ನಾನು ಒಂದು 100 ಗ್ರಾಮ್ ಏನೋ 200 ಗ್ರಾಮ್ ಇದ್ದು ರೀ. ಅವು ಅಷ್ಟೂ ನೆನೆ ಹಾಕೊಂಡ್ಬಿಟ್ಟೆ. ಎಷ್ಟು ಚಂದ ಮೊಳಕೆ ಬಂದಾವೆ ನೋಡ್ರಿ. ಇವು ಒಂದೇ ದಿನ ಆಯ್ತು ರೀ. ನಿನ್ನೆನೇ ಹಾಕೀನಿ. ಮಧ್ಯಾಹ್ನ ಬೆಳಗ್ಗೆ ಸಂಜೆಗೆ ನೀರು ಬಸದು ಮುಚ್ಚಿಟ್ಬಿಟ್ಟಿದ್ದೆ. ಈ ಥರ ಮೊಳಕೆ ಬಂದಾವೆ ನೋಡ್ರಿ. ಎಷ್ಟು ಚಂದ ಬಂದಾವೆ. ಪಲ್ಯನೂ ಮಾಡ್ಕೋಬೋದು. ಇದ್ರಲ್ಲೇ ಪಲ್ಯನೂ ಮಾಡಿಕೊಂಡು ಸಾಂಬಾರು ಮಾಡ್ಕೋಬೋದು. ಅಂದರೆ ಎಲ್ಲದಕ್ಕೂ ಕಾಂಬಿನೇಷನ್ ಆಗ್ತೈತೆ ರೀ ಇದು. ರೊಟ್ಟಿಗೆ, ಚಪಾತಿಗೆ, ಮುದ್ದೆಗೆ, ಇಡ್ಲಿಗೆ ಬೇಕಾದಕ್ಕೆ ಚಟ್ನಿನ ಮಾಡ್ಕೋಬೋದು. ಇದನ್ನು ಚಟ್ನಿ ಮಾಡೋದು ಹೆಂಗಂತ ಹೇಳ್ಕೊಡ್ತೀನಿ. ಸಾರಿ, ಇಲ್ಲಿ ಜಾರಿಗೆ ನಾನು ಒಂದಿಷ್ಟು ಮೊಳಕೆ ಕಾಳುಗಳನ್ನು ಹಾಕ್ಕೊಂಡೀನಿ. ಒಂದು 4 ಹಸಿಮೆಣಸಿನ್ಕಾಯಿ, ಉಪ್ಪು, ಜೀರಿಗೆ, ಹುಣಸೆಹಣ್ಣು, ಇದೊಂದು ಸ್ವಲ್ಪ ಜೀರಾ ಪೌಡ್ರ್ ತೊಗೊಂಡಿದ್ದೀನಿ. ಇದಕ್ಕೆ ಬೇಕಂದ್ರೆ ನೀವು ಈರುಳ್ಳಿ ಹಾಕ್ಕೋಬೋದು, ಒಂದು ಸ್ವಲ್ಪ ಬೆಳ್ಳುಳ್ಳಿ. ಇದನ್ನೆಲ್ಲ ಹೆಂಗೆ ಮಾಡೋದಂತ ತೋರಿಸ್ತೀನಿ. ಎಲ್ಲನೂ ಜಾರಿಗೆ ಹಾಕ್ಕೊಂಡು ರುಬ್ಬಂಬಿಡೋದು ನೋಡಿರಿ. ಇಲ್ಲಿ ನಾನು ಎಲ್ಲನೂ ಹಾಕ್ಕೊಂಡ್ಬಿಡ್ತೀನಿ. ಇದಕ್ಕೆ ಒಂದಿಷ್ಟು ಹುಣಸೆ ಹಣ್ಣು, ಇದು ನೀರಿತ್ತು, ನೀರನ್ನು ಹಾಕೋತೀನಿ ನೋಡಿರಿ. ಇಲ್ಲೇ ಒಂದು ಚಿಕ್ಕ ಈರುಳ್ಳಿನೂ ನಾನು ಹೆಚ್ಕೊಂಡ್ಬಿಟ್ಟೆ. ಇದನ್ನು ರುಬ್ಬೋಕ್ಕಂತೂ ಹಾಕಂಗಿಲ್ಲ ರೀ. ಇದನ್ನ ಈರುಳ್ಳಿನ ಹಾಕಿ ರುಬ್ಬಬಾರ್ದು, ವಾಸನೆ ಆಗ್ತೈತೆ ಅದು. ಅದಕ್ಕೆ ರುಬ್ಬಿದ ಮೇಲೆ ಬೇಕಂದ್ರೆ ಸ್ವಲ್ಪ ಬೆರೆಸ್ಕೋಬೇಕು. ಇಲ್ಲ ಅಂದರೆ ಬೆಳ್ಳುಳ್ಳಿ ಹಾಕಿರ್ತೀವಲ್ಲ, ಇದಕ್ಕೆ ಬೆಳ್ಳುಳ್ಳಿನೂ ನಡೀತದೆ. ಬೆಳ್ಳುಳ್ಳಿ ಅಷ್ಟೇನೂ ನಡೀತದೆ. ಬೇಕನ್ನೋರು ಈರುಳ್ಳಿನೂ ಬೆರೆಸ್ಕೊಂಡ್ಬಿಡ್ಬೇಕು ನೋಡಿರಿ. ಇಲ್ಲಿ ಚಟ್ನಿ ರುಬ್ಕೊಂಡೆ ನಾನು. ಮಸ್ತ್ ಇರ್ತೈತೆ ನೋಡ್ರಿ ಇದು ಚಟ್ನಿ. ಭಾಳ ಟೇಸ್ಟಿಯಾಗಿರ್ತೈತೆ ರೀ. ರೊಟ್ಟಿಗೆ, ಚಪಾತಿಗೆ ಭಾರಿ ಬೆಸ್ಟ್ ನೋಡ್ರಿ ಇದು. ನೆನೆ ಹಾಕಿದ ಕಾಳಿನ ಮೊಳಕೆ ಕಾಳಿನ ಚಟ್ನಿ ನೋಡ್ರಿ. ಕಲ್ಕೋರಿ ಹೊಸ್ದಾಗಿ ಮಾಡೋರು ಪಲ್ಯನೂ ಮಾಡ್ಕೊಂಡು ಊಟ ಮಾಡ್ಬೋದು. ಈ ಚಟ್ನಿ ಮಾಡಿದರೆ ಇನ್ನೂ ಟೇಸ್ಟಿಯಾಗಿರ್ತೈತೆ ನೋಡ್ರಿ. ಹುಣಸೆಹಣ್ಣು, ಈರುಳ್ಳಿ ಎಲ್ಲ ಕಲಿಸ್ಬಿಟ್ರೆ ಭಾರಿ ಟೇಸ್ಟಿಯಾಗಿರ್ತದೆ ರೀ ಚಟ್ನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ಸಪೋರ್ಟ್ ಮಾಡಿರಿ, ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ ಆ್ಯಂಡ್ ಫ್ಯಾಮ್ಲಿಗೆ ನೋಡಿರಿ. ಇಲ್ಲೇ ಈರುಳ್ಳಿ ಹೆಚ್ಕೊಂಡಿದ್ನಲ್ರಿ ನಾನು, ಚಿಕ್ಕದಾಗಿ ಸಣ್ಣಗೆ ಹೆಚ್ಕೊಂಡಿದ್ದೆ. ಈ ಈರುಳ್ಳಿನ ಇದ್ರ ಜೊತೆಗೆ ಎಷ್ಟು ಬೇಕಷ್ಟು ನಾವು ಸೇರಿಸ್ಕೊಂಡು ಊಟಕ್ಕೆ ಬಳಸ್ಕೋಬೋದು. ರೊಟ್ಟಿಗೆ, ಚಪಾತಿಗೆ ಭಾರಿ ಕಾಂಬಿನೇಷನ್ ನೋಡ್ರಿ ಇದು. ಇದ್ರೊಳಗೆ ಒಂದು ಸ್ವಲ್ಪ ಎಣ್ಣೆನಾದರೂ ಹಾಕ್ಕೋಬೋದು, ಇಲ್ಲ ಮೊಸರಾದರೂ ಹಾಕ್ಕೋಬೋದು. ಹೆಲ್ದಿ ಆ್ಯಂಡ್ ಟೇಸ್ಟಿ ನೋಡ್ರಿ ಇದು. ಪ್ರೋಟೀನ್ ಇರ್ತೈತಲ್ರಿ ಕಾಳುಗಳೊಳಗೆ. ಮಡಿಕೆ ಕಾಳಿನ ಮೊಳಕೆ ಕಾಳಿನ ಚಟ್ನಿ ಎಷ್ಟು ಮಸ್ತ್ ಇರ್ತೈತೆ ನೋಡ್ರಿ. ಚಟ್ನಿ ಭಾಳ ಟೇಸ್ಟಿಯಾಗಿರ್ತೈತೆ ರೀ.
ಒಂದು ಎರಡು ರೊಟ್ಟಿ ತಿನ್ನೋರು 4 ರೊಟ್ಟಿ ತಿಂತಾರೆ ಇದನ್ನು ಒಂದನ್ನು ಹಚ್ಕೊಂಡು. ಈ ಹೊಲದೊಳಗೆ ರೈತರು ಇರ್ತಾರಲ್ರಿ, ರೈತರ ಊಟ ಇದೆ ನೋಡ್ರಿ. ಚಟ್ನಿ, ಹಸಿ ಕಾಳಿನ ಚಟ್ನಿಗಳು, ಈರುಳ್ಳಿ, ರೊಟ್ಟಿ, ಇದೇ ನೋಡ್ರಿ ಅವ್ರ ಗಟ್ಟಿ ಊಟ. ಕಾಳುಗಳನ್ನು ಜಾಸ್ತಿ ಬಳಸ್ತಿರ್ತಾರೆ ರೀ. ಈ ರೀತಿಯಾಗಿ ಮಾಡ್ಕೊಂಡು ಊಟ ಮಾಡಿರಿ ನೀವು. ಇಷ್ಟೊತ್ತು ನಾನು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನೋಡ್ರಿ, ಮಡಿಕೆ ಕಾಳಿನ ಮೊಳಕೆ ಕಟ್ಟಿದ ಚಟ್ನಿ ಹೇಗೆ ಮಾಡೋದಂತ ನೋಡಿರಿ. ಎಷ್ಟು ಮಸ್ತ್ ಇರ್ತದೆ. ಇದಕ್ಕಿನ್ನೂ ಕೊತ್ತಂಬರಿ, ಕರಿಬೇವು ಹಾಕ್ಕೋಬೋದು. ನಿಮ್ಮ ಮನ್ಯಾಗ ಕೊತ್ತಂಬರಿ ಇದ್ದಿದ್ದಿಲ್ಲ, ನಾನು ಹಾಗೆ ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ನಮಸ್ಕಾರ ಫ್ರೆಂಡ್ಸ್. ನೋಡಿರಿ, ಇಲ್ಲಿ ನಾನು ನೆನೆ ಹಾಕಿದ್ದ ಹೆಸರು ಕಾಳಿಂದ ಒಂದು ಚಟ್ನಿ ಮಾಡೋದನ್ನು ಹೇಳ್ತೀನಿ. ಇವನ್ನ ಒಂದು ಬೌಲ್ ನೆನೆ ಇಟ್ಕೊಂಡಿದ್ದೀನಿ ರೀ. ಅವು ನೆನೆದು ಇಷ್ಟೊಂದು ಜಾಸ್ತಿ ಆಗಿಬಿಟ್ಟವ. ಅವು ಒಮ್ಮೆನ ಚಟ್ನಿ ಮಾಡೋಕ್ಕೆ, ಪಲ್ಯ ಮಾಡೋಕ್ಕೆ ಅಂತಂದ್ರೆ ನಮ್ಗೆ ಜಾಸ್ತಿ ಆಗಿಬಿಡ್ತಾವೆ. ಅದಕ್ಕೆ ಇದರಿಂದ ಒಂದು ಚಟ್ನಿ ಮಾಡ್ಕೊಳ್ಳೋದನ್ನು ಹೇಳ್ತೀನಿ ನಾನು. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿರ್ತೀರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಬಿಡ್ತೀನಿ ನಾನು ಈಗ. ಮತ್ತು ಇದಕ್ಕೆ ಏನೇನು ಬೇಕು ಅಂತ ತೋರಿಸ್ತೀನಂತೆ. ಮೊಳಕೆ ಕಾಳುಗಳು ಮಾರ್ಕೆಟ್ನಲ್ಲೂ ಸಿಗ್ತಾವ್ರಿ. ಅವನ್ನ ತಂದು ನೆನೆ ಹಾಕ್ಕೊಂಡು ಈ ಥರ ಮೊಳಕೆನೂ ಬರ್ಸ್ಕೋಬಹುದು, ಪಲ್ಯನೂ ಮಾಡ್ಬೋದು, ಸಾಂಬಾರು ಮಾಡ್ಬೋದು, ಒಂಥರ ಚಟ್ನಿನೂ ಮಾಡ್ಕೊಬೋದು. ರುಚಿ ಆಗುತ್ತೆ. ಚಟ್ನಿ ಮಣ್ಣು ಮಾಡ್ಕೊಬೋದು. ನಾನು ಮಡಿಕೆ ಕಾಳಿಂದು ಚಟ್ನಿ ವಿಡಿಯೋ ಮಾಡಿದ್ದೀನಿ, ಅದರ ಜೊತೆಗೆ ಇದನ್ನು ಹಾಕ್ತೀನಿ. ಇದು ಹೆಸರು ಕಾಳಿಂದ ಚಟ್ನಿ. ಇದು ಹೆಸರು ಕಾಳು ಮೊಳಕೆ ಬರೆಸಿದ್ದು ಚಟ್ನಿ. ಇದಕ್ಕೊಂದಿಷ್ಟು ಬೆಳ್ಳುಳ್ಳಿ ಹಾಕ್ಕೋತೀನಿ, ಕೊತ್ತಂಬರಿ, ಒಂದು ಸ್ವಲ್ಪ ಜೀರಿಗೆ, ಒಂದು ಚಮಚದಷ್ಟು, ಮತ್ತು ಉಪ್ಪು. ಇದಕ್ಕೊಂದಿಷ್ಟು ಉಪ್ಪು ಹಾಕ್ಕೋತೀನಿ. ಒಂದು 4 ಹಸಿಮೆಣಸಿನ್ಕಾಯಿ ಹಾಕ್ಕೋತೀನಿ. ಹಸಿರನೂ ಹಾಕ್ಕೋಬೋದು. ಇವು ಕೆಂಪಾಗ್ಯಾವ. ನಾವು ಎಷ್ಟೊಂದು ಫ್ರಿಜ್ನ್ಯಾಗ ಕೋಲ್ಡ್ ಆಗಕ್ಕಿಟ್ರು ಈ ಬಿಸಿಲಿಗೆ ಹಿಂಗಾಗ್ತಾವೆ ನೋಡ್ರಿ. ಕೊತ್ತಂಬರಿನೂ ಒಂದು ಸ್ವಲ್ಪ ಬಾಡ್ದಂಗೆ ಆಗ್ಯದ, ಹಸಿಮೆಣಸಿನ್ಕಾಯಿನೂ ಸ್ವಲ್ಪ ಹಣ್ಣಾಗಿ ಕೆಂಪಾಗ್ಯಾವ. ನಾವು ಎಷ್ಟೊಂದು ತಾಜಾ ಇಡಬೇಕಂತಂದ್ರೂ ಹಿಂಗಾಗ್ತದೆ ಕಾಯಿಪಲ್ಯ. ಅಷ್ಟೊಂದು ಬಿಸಿಲು ಐತೆ ನೋಡ್ರಿ ಇಲ್ಲಿ. ನಿಮ್ಮ ಕಡೆ ಹೆಂಗದ ಬಿಸಿಲು ಹೇಳ್ರಿ ಕಮೆಂಟ್ನ್ಯಾಗ. ನಾನು ಇದನ್ನು ರುಬ್ಕೊಂಡು ತೊಗೋತೀನಿ. ಈಗ ನೋಡ್ರಿ, ಇದಕ್ಕೆ ಸ್ವಲ್ಪ ನಿಂಬೆಹಣ್ಣು ರಸ ಹಾಕ್ಕೊಂಡ್ಬಿಡ್ತೀನಿ. ಎಷ್ಟು ರುಚಿಯಾಗಿರ್ತದೆ ಅಂತಂದ್ರೆ ಇದು ಅರ್ಜೆಂಟಿಗೆ ಮಾಡ್ಕೋಬೋದು ನೋಡ್ರಿ. ಇದನ್ನು ಈಗ ಹೊರಗೆ ಹೋಗ್ಬೇಕಾಗಿರ್ತದೆ, ಪಲ್ಯ ಮಾಡೋದು ಲೇಟ್ ಆಕೈತಿ ಅಂತ ಅನ್ನೋ ಹಂಗಿತ್ತಂದ್ರೆ ಪಟ್ನ ಒಂದು ಚಟ್ನಿ ಮಾಡ್ಕೊಂಡು ಊಟ ಮಾಡ್ಬೋದು ನೋಡ್ರಿ. ಟಿಫಿನ್ಗೆ ಈಗ ಹೊರಗೆ ಹೋಗಿ ಬಂದಿರ್ತೀವಿ, ಬಂದ ಕೂಡಲೇ ಅಡುಗೆ ಮಾಡೋಕ್ಕೂ ಬೇಜಾರಾಗಿರ್ತದೆ. ಒಂದಿಷ್ಟು ಕಾಳುಗಳನ್ನು ನೆನೆ ಇಟ್ಕೊಂಡು ಈ ರೀತಿಯಾಗಿ ಯಾವುದೇ ಥರದ ಕಾಳು, ಮಡಿಕೆ ಕಾಳು ಆಗ್ಬೋದು, ಹೆಸರು ಕಾಳು ಆಗ್ಬೋದು, ಮತ್ತು ಹುರುಳಿ ಕಾಳು ಆಗ್ಬೋದು, ಈ ರೀತಿಯಾಗಿ ಮೊಳಕೆ ಬರೆಸಿದ್ದು ಕಾಳುಗಳಿಂದ ಚಟ್ನಿ ಮಾಡ್ಕೊಳ್ಳೋದು ಭಾಳ ಈಸಿ ನೋಡ್ರಿ. ಮತ್ತು ಟೇಸ್ಟಿನೂ ಇರ್ತದೆ, ಪಟ್ಟಂತ ಆಗಿಬಿಡ್ತದೆ. ಇದು 5 ನಿಮಿಷನ್ಯಾಗ ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೊಂಡ್ಬಿಡ್ತೀನಿ ಇದಕ್ಕೆ. ಇದು ಎಲ್ಲದಕ್ಕೂ ನಾವು ಇಡ್ಲಿಗೆ, ದೋಸೆಗೆ, ಪಡ್ಡು ಮಾಡಿದಾಗ ಅದು ಚಟ್ನಿ ಮಾಡ್ಕೋತೇವಲ್ರಿ, ಕೊಬ್ಬರಿ ಚಟ್ನಿ. ಇದಕ್ಕಿನ್ನೂ ಕೊಬ್ಬರಿನೂ ಸೇರಿಸ್ಕೋಬೋದು. ನಾನು ಕೊಬ್ಬರಿ ಹಾಕಿಲ್ಲ. ಇಷ್ಟೇ ಹೆಸರು ಕಾಳುಗಳನ್ನಷ್ಟೇ ಹಸಿಮೆಣಸಿನ್ಕಾಯಿ ಹಾಕಿ, ಜೀರಿಗೆ, ಬೆಳ್ಳುಳ್ಳಿ, ಕೊತ್ತಂಬರಿ ಹಾಕ್ಕೊಂಡು ರುಬ್ಕೊಂಡು ತೊಗೊಂಡಿದ್ದೀನಿ. ಇಷ್ಟೇ ತರಿ ಆಗಿದ್ದರೆ ಭಾಳ ಚೆನ್ನಾಗಿರ್ತದೆ ರೀ. ಇದು ಭಾಳ ನುಣ್ಣಗೆ ರುಬ್ಕೋಬಾರ್ದು. ರೊಟ್ಟಿಗೆ, ಚಪಾತಿಗೆ ಮಸ್ತ್ ಕಾಂಬಿನೇಷನ್ ನೋಡ್ರಿ ಇದು. ಹೊಟ್ಟೆ ಹಸಿದಾಗಂತೂ ಈ ಚಟ್ನಿ ಜೋಡಿ 4 ಚಪಾತಿ ಉಣ್ಬೋದು. ಸಣ್ಣ ಮಕ್ಕಳು, ಸಣ್ಣ ಹುಡುಗರು, ಕಾಲೇಜ್ಗೆ ಹೋಗೋರು ಇರ್ತಾರಲ್ರಿ, ಅವರು 4 ಚಪಾತಿ ಉಣ್ತಾರೆ ಈ ಥರ ಚಟ್ನಿ ಮಾಡಿಕೊಟ್ರೆ. ನಮ್ಮ ಮನೆಗಂತೂ ಭಾಳ ಇಷ್ಟಪಡ್ತಾರೆ ನೋಡ್ರಿ ಈ ಚಟ್ನಿನ. ಮೊಳಕೆ ಕಾಳುಗಳಿಂದ ಮಾಡಿದ ಚಟ್ನಿ ನೋಡ್ರಿ. ನೀವು ಒಂದು ಸರ್ತಿ ಟ್ರೈ ಮಾಡಿರಿ ನೋಡ್ರಿ. ಸ್ವಲ್ಪ ಕೊತ್ತಂಬರಿನೂ ಹಾಕ್ಕೊಂಡ್ಬಿಟ್ಟೆ ಮೇಲೆ ಕಾಣೋಕ್ಕೆ ಮಸ್ತ್ ಇರ್ತದೆ ನೋಡ್ರಿ ಇದು ಚಟ್ನಿ. ನೋಡ್ರಿ, ಒಂದು ಬೌಲಿಗೆ ತಕ್ಕೊಂಡ್ಬಿಟ್ಟೆ ನಾನೀಗ. ಈ ರೀತಿಯಾಗಿ ಇದ್ರ ಜೊತೆ ಹಸಿ ಈರುಳ್ಳಿ ಬೆರೆಸ್ಕೊಂಡ್ಬಿಟ್ರೆ ಚೆನ್ನಾಗಿರ್ತದೆ ನೋಡ್ರಿ ಊಟಕ್ಕೆ. ಚಪಾತಿ ಜೋಡಿ, ರೊಟ್ಟಿ ಜೋಡಿ, ಮುದ್ದೆಗೆ ಸೈಡ್ ಡಿಶ್ ಆಗಿನೂ ಹಚ್ಕೊಂಡು ಊಟ ಮಾಡ್ಬೋದು ಇದನ್ನು ನೋಡ್ರಿ. ಚಟ್ನಿ
ಸಾಂಬಾರು. ಈ ಕಾಳುಗಳಿಂದ ಸಾಂಬಾರನ್ನೂ ಮಾಡ್ಕೊಂಡಿದ್ದೀನಿ ರೀ. ಯಾಕಂತಂದ್ರೆ ಚಟ್ನಿನೂ ಜಾಸ್ತಿ ಆಗ್ತಿತ್ತು, ಸಾಂಬಾರನ್ನೂ ನಮಗೆ ಜಾಸ್ತಿ ಆಗ್ತಿತ್ತು. ಹೀಗಾಗಿ ಸಾಂಬಾರನ್ನೂ ಮಾಡಿದ್ದೀನಿ. ಇದು ಮೊಳಕೆ ಕಾಳಿಂದ ಮಾಡಿದ ಸಾಂಬಾರು. ಇದು ಒಂದು ಆಲೂಗಡ್ಡೆ ಹಾಕ್ಕೊಂಡಿದ್ದೀನಿ ನೋಡಿರಿ. ಈ ರೀತಿಯಾಗಿ ಹಚ್ಕೊಂಡು ಊಟ ಮಾಡಿದರೆ ಎಷ್ಟು ಖುಷಿ ಇರ್ತದೆ ನೋಡಿರಿ. ನೀವು ಒಂದು ಸರ್ತಿ ಈ ರೀತಿಯಾಗಿ ಟ್ರೈ ಮಾಡಿರಿ. ಈ ಚಟ್ನಿನ ಚೆನ್ನಾಗಿರ್ತದೆ ನೋಡಿರಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.